ಸಹಕಾರ ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ರೈತರು ಸಕಾಲಕ್ಕೆ ಮರುಪಾವತಿ ಮಾಡಿದರೆ ಮತ್ತೆ ರೈತರಿಗೆ ಸಾಲ ಕೊಡಲು ಹಾಗೂ ಸಹಕಾರ ಕ್ಷೇತ್ರದ ಬ್ಯಾಂಕ್ಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ಕಿವಿಮಾತು ಹೇಳಿದ್ದಾರೆ. ಚಿತ್ರದುರ್ಗ ಸಹಕಾರ ಸಂಘದ ಹಾಗೂ ತಾಲೂಕುಗಳ ಎಲ್ಲ ಸಹಕಾರ ಸಂಘ, ಸಹಕಾರ ಬ್ಯಾಂಕ್, ಜಿಲ್ಲಾ ಸಹಕಾರ ಯೂನಿಯನ್, ವಿವಿಧ ಸಹಕಾರ ಸಂಘದ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸಾಯಿ ಮಂದಿರದಲ್ಲಿ ನಡೆದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಹಕಾರ ಕ್ಷೇತ್ರ ವಿಶಾಲವಾಗಿದ್ದು ವಿಶ್ವದ, ದೇಶದ ಹಾಗೂ ರಾಜ್ಯದ ವಿವಿಧ ಆರ್ಥಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. 121 ವರ್ಷದ ಇತಿಹಾಸವಿರುವ ಸಹಕಾರಿ ಕ್ಷೇತ್ರದಲ್ಲಿ ಈಗಾಗಲೇ 71 ಸಹಕಾರಿ ಸಪ್ತಾಹ ನಡೆದಿವೆ. ಜಿಲ್ಲೆಯಲ್ಲಿ 6ನೇ ದಿನದ ಸಹಕಾರ ಸಪ್ತಾಹ ಹಮ್ಮಿಕೊಂಡಿದ್ದೇವೆ. ದೇಶದಲ್ಲಿ 46,000 ಸಹಕಾರ ಸಂಘಗಳಿವೆ. ರಾಜ್ಯದಲ್ಲಿ 6,000 ಸೌಹಾರ್ದ ಸಹಕಾರ ಸಂಘಗಳಿವೆ. ಸಹಕಾರಿಗಳ ಬಾಧಕ ಸಾಧಕಗಳ ಬಗ್ಗೆ ಚರ್ಚೆ ನಡೆಸುತ್ತೇವೆ. ಅತ್ಯುತ್ತಮ ಸೇವೆ ನೀಡಿದ ಸಹಕಾರ ಸಂಘಗಳನ್ನು ಗುರುತಿಸಿ ಪ್ರಶಸ್ತಿಯೂ ಸಹ ನೀಡಲಾಗುತ್ತದೆ. ಸಾಲ ಪಡೆದ ರೈತರು ಸಹಕಾರ ಸಾಲ ಮನ್ನಾ ಮಾಡುತ್ತದೆ ಎಂಬ ಮನೋಭಾವನೆಯಿಂದ ಸಾಲ ಪಡೆದವರು ಮರುಪಾವತಿಸದೇ ಇರುವುದರಿಂದ ಬ್ಯಾಂಕ್ಗಳು ದಿವಾಳಿಯಾಗುತ್ತವೆ. ಬ್ಯಾಂಕ್ನಲ್ಲಿ ಯಾವುದೇ ಸಹಕಾರದ ಹಣ ಇರುವುದಿಲ್ಲ, ರೈತರ ಹಣ ಇರುತ್ತದೆ. ಆದ್ದರಿಂದ ಸಾಲ ಮರುಪಾವತಿ ಮಾಡುವ ಮೂಲಕ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಸಹಕರಿಸುವಂತೆ ತಿಳಿಸಿದ್ದಾರೆ. ಶಿಮುಲ್ ನಿರ್ದೇಶಕರಾದ ಬಿಸಿ ಸಂಜೀವ್ ಮೂರ್ತಿ, ರೇವಣ ಸಿದ್ದಪ್ಪ, ಶೇಖರಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶರೀಫ್ ಮಾತನಾಡಿದರು. ಜಿಲ್ಲಾ ತಾಲೂಕು ಯೂನಿಯನ್ ಅಧ್ಯಕ್ಷರು ಇತರರು ಹಾಜರಿದ್ದರು. ನಮಗೆ ಸ್ವಲ್ಪ ತೊಡಕುಗಳಿವೆ. ಅದನ್ನು ಮುಂದಿನ ದಿನಗಳಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮ ಶಾಸಕರು ನಿರ್ದೇಶಕರಾಗಿರೋದ್ರಿಂದ ದಯವಿಟ್ಟು ನೀವು ಆದಷ್ಟು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಷೇರನ್ನು ಕೊಡೋದ್ರ ಮೂಲಕ ನಮ್ಮನ್ನು ನಿಮ್ಮ ಜೊತೆಗೆ ತೊಡಗಿಸ್ಕೊಳ್ಳಿ. ಪ್ರತಿ ತಿಂಗಳು 400 ಕೋಟಿ ರೂಪಾಯಿ ವ್ಯವಹಾರ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಡಿಸಿಸಿ ಬ್ಯಾಂಕ್ ಮೂಲಕ ಆಗಲಿಕ್ಕೆ ಅನುಕೂಲ ಆಗುತ್ತದೆ ಅಂತ ಸಂದರ್ಭದಲ್ಲಿ ನೀವು ದಯವಿಟ್ಟು ಯಾವುದೇ ಕಾರ್ಯಕ್ರಮ ಮಾಡದೆ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಮತ್ತು ವಿವಿಧ ಸಹಕಾರ ಸಂಘಗಳಿಗೆ ಷೇರನ್ನು ಕೊಡತಕ್ಕಂಥ ಡೈರೆಕ್ಟರ್ಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ಆಯ್ಕೆಗೊಂಡಂತ ಎಲ್ಲ ಹಂತದ ಸಹಕಾರಿ ಬಂಧುಗಳಿಗೆ ನಾನು ಈ ಸಭೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಜೊತೆಗೆ ಎಲ್ಲರಿಗೂ ಸಹಕಾರಿಯಾಗಲಿ. ಬಹುಶಃ ನಾವು ಬರೀ ಆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಬ್ಬ ಪ್ರತಿನಿಧಿಯಾಗೋದು ಅಷ್ಟೇ ಮುಖ್ಯ ಅಲ್ಲ. ನಾವು ಸಹಕಾರಿ ಬಂಧುವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿ ನಾನು ಏನು ಬೇರೆಯವರಿಗೆ ಸಹಕಾರಿಯಾದೆ, ನಾನೇನು ಸಾಧನೆ ಮಾಡಿದೆ ಅಂತ ಹೇಳಿ ನಮ್ಮದೇ ನಾವು ಪ್ರಶ್ನೆ ಮಾಡ್ಕೊಳ್ಳುವಂತ ಒಂದು ಸಂದರ್ಭ. ಯಾಕಂದ್ರೆ ಬರೀ ಹೆಸರಿಗಷ್ಟೇ ಅಲ್ಲ, ನಾನು ಡೈರೆಕ್ಟರ್, ನಾನು ಅಧ್ಯಕ್ಷ, ನಾನು ಉಪಾಧ್ಯಕ್ಷ ಅನ್ನೋದಕ್ಕಿಂತ ಎಷ್ಟು ಜನಗಳಿಗೆ ನಾವು ನಮ್ಮಿಂದ ಉಪಯೋಗ ಆಗಿದೆ ಅವಾಗ ಮಾತ್ರ ಸಾಕಾಗಲ್ಲ. ಹಾಗಾಗಿ ಎಲ್ಲರೂ ಈ ಕ್ಷೇತ್ರದಲ್ಲಿ ಇದ್ದೀರಾ, ಖಂಡಿತವಾಗ್ಲೂ ಎಲ್ಲರೂ ಯಶಸ್ಸು ಸಿಗಲಿ. ಜನಸಾಮಾನ್ಯರಿಗೆ, ರೈತರಿಗೆ, ಮಹಿಳೆಯರಿಗೆ, ಕೃಷಿಕರಿಗೆ, ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮಿಂದ ಸಹಾಯ ಆಗಲಿ ಅಂತ ಹೇಳಿ ನಾನು ಬಯಸ್ತಾ, ಈಗಾಗಲೇ ನಮ್ಮ ಇಡೀ ದೇಶದಲ್ಲಿ ಸುಮಾರು 8.42 ಲಕ್ಷ ಸಹಕಾರಿ ಸಂಘಗಳು ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ 32 ಕೋಟಿ, ನಮ್ಮ ಜನಸಂಖ್ಯೆ 140 ಕೋಟಿನಲ್ಲಿ 32 ಕೋಟಿ ಸದಸ್ಯರು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 47,000 ಸಹಕಾರ ಸಂಘಗಳು, ಅದರಲ್ಲಿ 6,242 ಟ್ಯಾಕ್ಸ್ಗಳು, 18,506 ಹಾಲು ಉತ್ಪಾದಕರು ಇಲ್ಲೆಲ್ಲ ಇದ್ದಾರೆ. ಹಾಲು ಉತ್ಪಾದಕ ಸಂಘಗಳ ಡೈರೆಕ್ಟರ್ಗಳು ಇಲ್ಲಿ ನಮ್ಮ ಸಂಜೀವ್ ಮೂರ್ತಿ ಅವರು ಸೇರಿ, ರೇವಣ ಸಿದ್ದಪ್ಪ ಅವರು ಸೇರಿ, ಹೊಸದುರ್ಗದ ರವಿಕುಮಾರ್ ಅವರು, ಇವತ್ತು ಶೇಖರ್ ಬಂದಿದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳು ಅವರು ಇಲ್ಲಿ ತನಿಖೆಗಳಲ್ಲಿ ಸೇರಿ ಒಟ್ಟು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಈ ಹಾಲು ಒಕ್ಕೂಟದಲ್ಲಿ ಸ್ಥಾಪನೆ ಮಾಡಿ ರೈತರಿಗೆ ಸಹಕಾರಿ ಆಗ್ತಾ ಇದ್ದಾರೆ. ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 1,087 ಸಹಕಾರಿ ಸಂಘಗಳಿದ್ದು ಅದರಲ್ಲಿ